ಹಾಯ್ ಜೈ ಶ್ರೀರಾಮ್ ಎಲ್ರಿಗೂ. ಇದೊಂದು ಗಾಡಿ ನೋಡಿ, ಕಸ್ಟಮರು ತುಂಬ ದೂರದಿಂದ ತೊಗೊಂಬಂದಿದ್ರು. ಯೂಟ್ಯೂಬೆಲ್ಲ ನೋಡಿದಂತೆ ಕಸ್ಟಮರ್ ಇವರೇನೆ. ಈ ಗಾಡೀಲಿ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಪಿಕಪ್ ಪ್ರಾಬ್ಲಮ್ಮು, ವೈಬ್ರೇಷನ್ ಇದೆ ಸರ್, ಗಾಡಿ ಸ್ಮೂತ್ ಇಲ್ಲ, ಮೈಲೇಜು ಆ ಥರ ಅಂತ ಹೇಳ್ತಾಯಿದ್ರು ಸರ್ ಕಸ್ಟಮರು. ಸರಿ ಅಂತ ಹೇಳ್ಬಿಟ್ಟು ಅವರು ಇದ್ದರು. ಬಟ್ ಏನಂದರೆ ಅವತ್ತು ಕರೆಂಟ್ ಬಂದಿಲ್ಲ. ಕರೆಂಟ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಈಗ ಕರೆಂಟ್ ಇರಲಿಲ್ಲ. ಮುಂದುಗಡೆ ರೋಡ್ ರೆಡಿ ಮಾಡ್ತಾಯಿದ್ರು. JCB ಅವರು ಅದು ಮೋರಿ ತೆಗಿಯೋಕೆ ಹೋಗ್ಬಿಟ್ಟು ಕೇಬಲ್ ಸಮೇತ ಎಳೆದುಬಿಟ್ಟಿದ್ದಾರೆ. ಸೊ ಅದಕ್ಕೆ ಕರೆಂಟ್ ಇರಲಿಲ್ಲ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಬಿಚ್ಬಿಟ್ಟು ನೀಟಾಗೆಲ್ಲ ಚೆಕ್ ಮಾಡಿ ಎಲ್ಲ ನೀಟಾಗಿ ಏನೇನು ಕೆಲಸ ಇದೆ ಎಲ್ಲ ರೆಡಿ ಮಾಡಿ ಎಲ್ಲ ಹೇಳ್ಬಿಟ್ಟು ಕಸ್ಟಮರ್ಗೆ ರೆಡಿ ಮಾಡೋಕ್ಕೆ ಇದು ಮಾಡಿದೆ. ನೋಡಿ ಅಂದರೆ ಕ್ಲಚ್ಚೆಲ್ಲ ಪ್ರಾಬ್ಲಮ್ ಇತ್ತು, ಪ್ಲಗ್ಗುಗಳು ಆ್ಯಕ್ಚುಲಿ ಏರ್ ಫಿಲ್ಟರೆಲ್ಲ ಲೋಕಲ್ ಹಾಕಿದ್ರು. ಏರ್ ಫಿಲ್ಟರ್ ಲೋಕಲ್ ಹಾಕೋದ್ರಿಂದ ಏನು ಬರುತ್ತೆ, ಪ್ರಾಬ್ಲಮ್ ಏನಾಗುತ್ತೆ, ಎರಡು ಒಂದೇ ಅಲ್ವಾ ಅಂತ ಹೇಳ್ಬೋದು. ಬಟ್ ಏನಂದರೆ ಏರ್ ತೊಗೊಳ್ಳಲ್ಲ ಕರೆಕ್ಟಾಗಿ. ಏರ್ ತೊಗೊಳ್ದಿರ ಗಾಡಿ ಆಫ್ ಆಗೋದು, ಬುರ್ಬುರ್ ಅನ್ನೋದು, ಮತ್ತು ಸ್ಟಾರ್ಟಿಂಗ್ ಕರೆಕ್ಟಾಗಿ ಆಗದಿರೋದು ಆ ಥರ ಆಗುತ್ತೆ ಲೋಕಲ್ ಏರ್ ಫಿಲ್ಟ್ರ್ ಹಾಕೋದ್ರಿಂದ. ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಅದರಲ್ಲೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಒರಿಜಿನಲ್ ಹಾಕಬೇಕು. ಹಾಗಾಗಿ ಎಲ್ಲನೂ ಚೇಂಜ್ ಮಾಡಿ ನೀಟಾಗೆಲ್ಲ ಏನೇನಿತ್ತು ಕೆಲಸ, ರೋಲರ್ ಬಾಡಿ, ಬುಷು, ಪಿನ್ ಕಿಟ್ಟು, ಪುಲ್ಲಿ ಆಯಿಲ್ಸಿದು, ಓರಿಂಗು, ಲೈನಿಂಗು ಎಲ್ಲನೂ ಚೇಂಜ್ ಮಾಡಿ, ಬ್ರೇಕ್ ಲೈನರು, ಏರ್ ಫಿಲ್ಟ್ರ್ ಏನು ಪ್ಲಗ್ಗು ಗಿಗ್ಗೆ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದೆ. ಕಸ್ಟಮರ್ ಲಾಸ್ಟಲ್ಲಿ ರಿವ್ಯೂ ಕೊಟ್ಟಿದ್ದಾರೆ. ಕಸ್ಟಮರ್ ಏನು ಹೇಳಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಕಡೆಯೂ ಸರ್ವಿಸ್ ಮಾಡಬೇಕು ಆ ಥರ ತೊಗೊಂಬನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಸೇವ್ ಮಾಡ್ಕೊಳ್ಳಿ. ಗಾಡಿಯಲ್ಲಿ ಏನು ಬರುತ್ತೆ ಏನು ಬರೋಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ಏನಾದರೂ ಇದ್ದರೆ ನೀವು ಕಾಲ್ ಕೂಡ ಮಾಡ್ಬೋದು. ಮತ್ತು ಅಡ್ರೆಸ್ ಬೇಕಂತಿದ್ದರೆ ವಾಟ್ಸಪ್ಪಲ್ಲಿ ನಮ್ಮ ಹಾಯ್ ಅಂತ ಕಳಿಸಿದ್ರೆ ನಿಮ್ಮ ಲೊಕೇಶನ್ ನಾನು ಕಳಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನನಗೆ ಕಾಲ್ ಮಾಡ್ಕೊಳ್ಳಿ. ಹಾಗೆ ಕಸ್ಟಮರ್ ಏನು ಹೇಳಿದ್ರು ನೀವು ಕೇಳಿ. ಹಾಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್. ಸರ್ ನಮಸ್ಕಾರ. ಫೇಸ್ ಬೇಡವಾ? ಮಾತಾಡಿ ಹೇಳ್ತೀನಿ, ಮಾತಾಡಿ. ಇವಾಗ ಯಾವುದ್ರಲ್ಲಿ ನೋಡ್ಕೊಂಡು ಬಂದಿರಿ ಸರ್ ನೀವು? ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ರ? ಸರಿ, ಇವಾಗ ನೋಡ್ಕೊಂಡು ಬಂದ್ರಲ್ಲ, ಎಷ್ಟು ಕಿಲೋಮೀಟ್ರಿಂದ ಬಂದಿರಿ ಸರ್ ನೀವು? ಯಾವ ಏರಿಯಾ ಸರ್? ರಾಜನಕುಂಟೆಯಿಂದ ದೊಡ್ಡಬಳ್ಳಾಪುರ. ಓಕೆ ಸರ್, ಏನು ಅನಿಸ್ತು ಸರ್? 100% ವರ್ತ್ ಇದೆಯಾ? ನಿಮ್ಗೆ ಸಮಾಧಾನ ಅನ್ನಿಸ್ತಾ? ಯಾಕಂದರೆ ಕುತ್ಕೊಂಡು ನೋಡ್ತಾ ಇದ್ರಿ, ಕೆಲಸ ಯಾವ ಥರ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಹಾಂ ಸ್ವಲ್ಪ ಬೇಗ ಸರ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ತುಂಬ ಬೇಗ ಕಳಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ 5 ಗಂಟೆ ಕರೆಕ್ಟ್ ಅಲ್ವಾ? ಇನ್ನು ಕೆಲವೊಂದು ಕಸ್ಟಮರ್ಗೆ ನಾನು 11-12 ಗಂಟೆಗೆ ಕಳಿಸಿದ್ದೀನಿ. ಕರೆಕ್ಟ್ ಅಲ್ವಾ? ಇಲ್ಲ ಸ್ವಲ್ಪ ಓಕೆ ಸರ್. ಇಲ್ಲ, ಕೆಲಸ ನೋಡಿದ್ರಲ್ಲ ಸರ್, ಇಷ್ಟು ಕೆಲಸ ಮಾಡ್ತೀನಿ ಅಂದರೆ ಆ ಟೈಮ್ ಆಗೇ ಆಗುತ್ತೆ. ಮತ್ತು ಐಟಮ್ ತೊಗೊಂಡು ಬಂದು ನಾವು ಮಾಡೋ ಅಷ್ಟೇ ಅಷ್ಟು ಟೈಮ್ ಆಗೇ ಆಗುತ್ತೆ. ಸರ್, ಬಿಲ್ ಏನು ಅನಿಸ್ತು ಸರ್? ಓಕೆನಾ? ಎಲ್ಲ ಒರಿಜಿನಲ್ ಹಾಕಿರ, ನಾವೇನು ಡಿಸ್ಕೌಂಟ್ ಕೇಳೋಕ್ಕಿಲ್ಲ ಸರ್. ನಿಮ್ಮ ಪಾತ್ರ ಏನಿದೆ 100% ಇದೆ ಸರ್. ಚೆನ್ನಾಗಿದೆಯಾ? ಕರೆಕ್ಟಾಗಿದೆಯಾ? ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಅದೇ ಬರ್ಬೇಕು ಸರ್ ಸರ್ವಿಸ್. ಬನ್ನಿ ಸರ್, ಆರಾಮಾಗಿ ಬನ್ನಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಹೇಳಿ. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳಿ, ಸರಿನಾ? ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.